ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಜಾಬ್ಸ್ ಹುಡುಕ್ತಾ ಇರೋ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಸೂಪರ್ ಗುಡ್ ನ್ಯೂಸ್. ಅದೇನಪ್ಪ ಅಂದರೆ KMF ಅಂಡರ್ನಲ್ಲಿ ಬರುವ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಹಾಲು ಒಕ್ಕೂಟದಿಂದ 2026ರ ಹೊಸ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಹೌದು, ಟೋಟಲ್ ಆಗಿ 55 ಪೋಸ್ಟ್ಗಳಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಿದ್ದಾರೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರಿಗಾಗಿ ಸ್ಪೆಷಲ್ 371J ಲೋಕಲ್ ಕ್ಯಾಡರ್ ಹುದ್ದೆಗಳು, ನಾನ್ ಲೋಕಲ್ ಕ್ಯಾಡರ್ ಹುದ್ದೆಗಳು ಮತ್ತು ಬ್ಯಾಕ್ಲಾಗ್ ಪೋಸ್ಟ್ಗಳು ಕೂಡ ಇವೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗಳಿವೆ, ಯಾರೆಲ್ಲ ಎಲಿಜಿಬಲ್ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ಮೊದಲಿಗೆ ಟೋಟಲ್ ಆಗಿ 55 ವೇಕೆನ್ಸಿಗಳು ಯಾವ ರೀತಿ ಡಿವೈಡ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಇಡೀ ನೋಟಿಫಿಕೇಷನನ್ನು ಪ್ರಮುಖವಾಗಿ 2 ಕೆಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಜನರಲ್ ರಿಕ್ರೂಟ್ಮೆಂಟ್, ಅಂದರೆ ಸಾಮಾನ್ಯ ನೇಮಕಾತಿ ಅಡಿಯಲ್ಲಿ ಒಟ್ಟು 50 ಪೋಸ್ಟ್ಗಳಿವೆ. ಈ 50 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕದ ಲೋಕಲ್ ಕ್ಯಾಡರ್ಗೆ ಅತಿ ಹೆಚ್ಚು, ಅಂದರೆ 41 ಸೀಟುಗಳನ್ನು ಮೀಸಲಿಟ್ಟಿದ್ದಾರೆ ಮತ್ತು ನಾನ್ ಲೋಕಲ್ ಕ್ಯಾಡರ್ಗೆ 9 ಹುದ್ದೆಗಳಿವೆ. ಇನ್ನು ಎರಡನೇ ಕೆಟಗರಿ ಬ್ಯಾಕ್ಲಾಗ್ ರಿಕ್ರೂಟ್ಮೆಂಟ್. ಕಳೆದ ಬಾರಿ ಭರ್ತಿಯಾಗದೆ ಉಳಿದಿದ್ದ ಒಟ್ಟು 5 ಬ್ಯಾಕ್ಲಾಗ್ ಹುದ್ದೆಗಳಿಗೆ ಈಗ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ ಈ 5 ಬ್ಯಾಕ್ಲಾಗ್ ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಲೋಕಲ್ ಕ್ಯಾಡರ್ ಅಭ್ಯರ್ಥಿಗಳಿಗೆ ಮಾತ್ರ ಸಿಗಲಿವೆ. ಇನ್ನು ನಾವು ಪ್ರತಿ ಹುದ್ದೆ ಹಾಗೂ ಅದಕ್ಕೆ ಬೇಕಾದ ಕ್ವಾಲಿಫಿಕೇಷನನ್ನು ಡೀಟೇಲ್ ಆಗಿ ಚೆಕ್ ಮಾಡೋಣ. ಫಸ್ಟ್ ಪೋಸ್ಟ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಅನಿಮಲ್ ಹಸ್ಬೆಂಡ್ರಿ ಅಥವಾ ಪಶು ವೈದ್ಯಕೀಯ. ಇದರಲ್ಲಿ ಟೋಟಲ್ ಆಗಿ 4 ವೇಕೆನ್ಸಿಗಳಿವೆ. ಇದನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ಜನರಲ್ ರಿಕ್ರೂಟ್ಮೆಂಟ್ನಲ್ಲಿ 2 ಪೋಸ್ಟ್ ಇದ್ದು ಇವು ಪ್ರವರ್ಗ 1 ಮತ್ತು ಕೆಟಗರಿ 2A ಅಭ್ಯರ್ಥಿಗಳಿಗೆ ಸಿಗುತ್ತೆ. ಇನ್ನುಳಿದ 2 ಬ್ಯಾಕ್ಲಾಗ್ ಪೋಸ್ಟ್ಗಳು SC ಮತ್ತು SC ಕೆಟಗರಿಗೆ ರಿಸರ್ವ್ ಆಗಿವೆ. ಕ್ವಾಲಿಫಿಕೇಷನ್ ವಿಷಯಕ್ಕೆ ಬಂದರೆ ನೀವು ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ BVSC ಅಂದರೆ ಪಶು ವೈದ್ಯಕೀಯ ಪದವಿ ಕಂಪ್ಲೀಟ್ ಮಾಡಿರಬೇಕು. ಇದರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಮುಂದಿನ ಹುದ್ದೆ ಅಕೌಂಟ್ಸ್ ಆಫೀಸರ್ ಅಥವಾ ಲೆಕ್ಕಾಧಿಕಾರಿ. ಲೋಕಲ್ ಕ್ಯಾಡರ್ನಲ್ಲಿ ಜನರಲ್ ರಿಕ್ರೂಟ್ಮೆಂಟ್ ಅಂದರೆ GM ಅಭ್ಯರ್ಥಿಗೆ 1 ಪೋಸ್ಟ್ ಮೀಸಲಾಗಿದೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸ್ವಲ್ಪ ಹೈ ಇರಬೇಕಾಗುತ್ತೆ. ನೀವು MCOM ಮುಗಿಸಿರಬೇಕು, ಜೊತೆಗೆ CA ಅಥವಾ ICWA ಇಂಟರ್ಮೀಡಿಯೇಟ್ ಪಾಸ್ ಆಗಿರಬೇಕು. ಇದರ ಜೊತೆ ಕಂಪ್ಯೂಟರ್ ಟ್ಯಾಲಿ ಸಾಫ್ಟ್ವೇರ್ ಗೊತ್ತಿರಬೇಕು ಮತ್ತು ಕನಿಷ್ಠ 3 ವರ್ಷದ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಕೇಳಿದ್ದಾರೆ. ಇದರ ಜೊತೆಯಲ್ಲೇ ಪರ್ಚೇಸ್ ಆ್ಯಂಡ್ ಸ್ಟೋರ್ಸ್ ಆಫೀಸರ್ ಪೋಸ್ಟ್ ಕೂಡ ಇದೆ. ಇದೊಂದು ಬ್ಯಾಕ್ಲಾಗ್ ಹುದ್ದೆಯಾಗಿದ್ದು ST ಕೆಟಗರಿಯವರಿಗೆ ರಿಸರ್ವ್ ಆಗಿದೆ. ಇದಕ್ಕೆ BCom ಅಥವಾ BBM ಮುಗಿಸಿ ಮಟೀರಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ MBA ಅಥವಾ PGDMM ಡಿಪ್ಲೊಮಾ ಮಾಡಿರಬೇಕು. ಜೊತೆಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ವೇಕೆನ್ಸಿ ಟೆಕ್ನಿಕಲ್ ಆಫೀಸರ್ ಡೈರಿ ಟೆಕ್ನಾಲಜಿ. ಇದರಲ್ಲಿ ಜನರಲ್ ಮೆರಿಟ್ನವರಿಗೆ 1 ಪೋಸ್ಟ್ ಇದೆ. ಯಾರೆಲ್ಲ BTech ಡೈರಿ ಟೆಕ್ನಾಲಜಿ ಅಥವಾ BSc ಡೈರಿ ಟೆಕ್ನಾಲಜಿ ಮುಗಿಸಿದ್ದೀರೋ ಹಾಗೂ ಸಂಬಂಧಪಟ್ಟ ಫೀಲ್ಡ್ನಲ್ಲಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿದ್ದೀರೋ ಅವರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಇದರ ಜೊತೆಗೆ ಸೀನಿಯರ್ ಕೆಮಿಸ್ಟ್ ಹುದ್ದೆ ಕೂಡ ಇದೆ. ಇಲ್ಲಿ ಟೋಟಲ್ ಆಗಿ 2 ಪೋಸ್ಟ್ಗಳಿವೆ. ಒಂದು ಜನರಲ್ ರಿಕ್ರೂಟ್ಮೆಂಟ್ನಲ್ಲಿ ಕೆಟಗರಿ 1ಗೆ ಸಿಗುತ್ತೆ, ಇನ್ನೊಂದು ಬ್ಯಾಕ್ಲಾಗ್ನಲ್ಲಿ ST ಕೆಟಗರಿಗೆ ಸಿಗುತ್ತೆ. ನೀವು BSc ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಪದವಿ ಮುಗಿಸಿ ಯಾವುದಾದರೂ ಲ್ಯಾಬ್ನಲ್ಲಿ ಅಸಿಸ್ಟೆಂಟ್ ಅಥವಾ ಅನಲಿಸ್ಟ್ ಆಗಿ ಕನಿಷ್ಠ 2 ವರ್ಷ ಕೆಲಸ ಮಾಡಿದ ಅನುಭವ ಹೊಂದಿದರೆ ಧಾರಾಳವಾಗಿ ಈ ಅಪ್ಲಿಕೇಶನನ್ನು ಹಾಕಬಹುದು. ಇನ್ನು ಡೈರಿ ಸೂಪರ್ವೈಸರ್ ಗ್ರೇಡ್ 2 ಹುದ್ದೆಗಳ ಬಗ್ಗೆ ನೋಡೋದಾದರೆ ಒಟ್ಟು 5 ಪೋಸ್ಟ್ಗಳು ಖಾಲಿ ಇವೆ. ಇದರಲ್ಲಿ ಲೋಕಲ್ ಕ್ಯಾಡರ್ಗೆ 4 ಪೋಸ್ಟ್ಗಳು, ಆ 4ರಲ್ಲಿ ಮೆಕ್ಯಾನಿಕಲ್ ವಿಭಾಗಕ್ಕೆ 2 ಪೋಸ್ಟ್, 1 GM ಮತ್ತು 1 2B ಕೆಟಗರಿಗೆ, ಎಲೆಕ್ಟ್ರಿಕಲ್ ವಿಭಾಗಕ್ಕೆ 1 ಪೋಸ್ಟ್ 2A ಕೆಟಗರಿಗೆ, ರೆಫ್ರಿಜರೇಷನ್ ವಿಭಾಗಕ್ಕೆ 1 ಪೋಸ್ಟ್ ಅದು GM ಕೆಟಗರಿಗೆ. ಇನ್ನುಳಿದ 1 ಹುದ್ದೆ ನಾನ್ ಲೋಕಲ್ ಕ್ಯಾಡರ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಇದ್ದು ಇದು ST ಅಭ್ಯರ್ಥಿಗೆ ರಿಸರ್ವ್ ಆಗಿದೆ. ಈ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ನೀವು ಆಯಾ ರೆಸ್ಪೆಕ್ಟಿವ್ ಬ್ರ್ಯಾಂಚ್ಗಳಲ್ಲಿ ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, RAC ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿಯನ್ನು ಮುಗಿಸಿರಬೇಕು ಮತ್ತು 2 ವರ್ಷದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ನೆಕ್ಸ್ಟ್ ವೇಕೆನ್ಸಿ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಅಥವಾ ವಿಸ್ತರಣಾಧಿಕಾರಿ ಹುದ್ದೆಗಳು. ಇಲ್ಲಿ ಒಳ್ಳೆಯ ಸಂಖ್ಯೆಯ ಪೋಸ್ಟ್ಗಳಿವೆ. ಅಂದರೆ ಟೋಟಲ್ ಆಗಿ ಒಟ್ಟು 13 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ. ಇದರಲ್ಲಿ ಲೋಕಲ್ ಕ್ಯಾಡರ್ಗೆ 10 ಹುದ್ದೆಗಳಿದ್ದು
ಇವುಗಳನ್ನು ಜನರಲ್ ಮೆರಿಟ್ಗೆ 5, SCಗೆ 2, ಪ್ರವರ್ಗ 2Aಗೆ 1, ಪ್ರವರ್ಗ 3Aಗೆ 1 ಮತ್ತು ಪ್ರವರ್ಗ 3Bಗೆ 1ರಂತೆ ಡಿವೈಡ್ ಮಾಡಲಾಗಿದೆ. ಇನ್ನು ನಾನ್ ಲೋಕಲ್ ಕ್ಯಾಡರ್ನಲ್ಲಿ 3 ಹುದ್ದೆಗಳಿದ್ದು ಜನರಲ್ ಮೆರಿಟ್ಗೆ 2 ಮತ್ತು ಪ್ರವರ್ಗ 1ಕ್ಕೆ 1 ಹುದ್ದೆ ಸಿಗಲಿದೆ. ಈ ಪೋಸ್ಟ್ಗಳ ಒಂದು ಬೆಸ್ಟ್ ಪಾರ್ಟ್ ಏನಂದರೆ ನೀವು ಯಾವುದೇ ಸ್ಟ್ರೀಮ್ನಲ್ಲಿ ನಾರ್ಮಲ್ ಡಿಗ್ರಿ ಪಾಸ್ ಆಗಿದ್ದರೂ ಸಾಕು ಅಪ್ಲೈ ಮಾಡಬಹುದು. ಆದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾದದ್ದು ಕಂಪಲ್ಸರಿ. ಮುಂದಿನ ಹುದ್ದೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 3 ಅಂದರೆ ಆಡಳಿತ ಸಹಾಯಕ ಹುದ್ದೆಗಳು. ಇಲ್ಲಿ ಒಟ್ಟು 6 ವೇಕೆನ್ಸಿಗಳಿವೆ. ಇದರಲ್ಲಿ ನಮ್ಮ ಲೋಕಲ್ ಕ್ಯಾಡರ್ಗೆ 5 ಪೋಸ್ಟ್ಗಳನ್ನು ನೀಡಲಾಗಿದ್ದು ಜನರಲ್ ಮೆರಿಟ್ಗೆ 3, ಪ್ರವರ್ಗ 2Aಗೆ 1 ಹಾಗೂ ಪ್ರವರ್ಗ 3Bಗೆ 1 ಹುದ್ದೆ ನಿಗದಿಯಾಗಿದೆ. ಇನ್ನುಳಿದ 1 ಹುದ್ದೆ ನಾನ್ ಲೋಕಲ್ ಕ್ಯಾಡರ್ನಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗೆ ಸಿಗಲಿದೆ. ಈ ಹುದ್ದೆಗೂ ಕೂಡ ಕ್ವಾಲಿಫಿಕೇಷನ್ ತುಂಬ ಸಿಂಪಲ್ ಆಗಿದೆ. ನೀವು ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಯಾವುದೇ ಪದವಿ ಅಂದರೆ ಡಿಗ್ರಿ ಪಾಸ್ ಮಾಡಿರಬೇಕು ಮತ್ತು ಆಫೀಸ್ ಕಂಪ್ಯೂಟರ್ ವರ್ಕ್ ನಿರ್ವಹಿಸುವ ಜ್ಞಾನವನ್ನು ಹೊಂದಿರಬೇಕು. ನೆಕ್ಸ್ಟ್ ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 3 ಹುದ್ದೆಗಳು. ಇದರಲ್ಲಿ ಒಟ್ಟು 8 ಪೋಸ್ಟ್ಗಳು ಖಾಲಿ ಇವೆ. ಲೋಕಲ್ ಕ್ಯಾಡರ್ನಡಿ 6 ಹುದ್ದೆಗಳಿದ್ದು ಜನರಲ್ ಮೆರಿಟ್ಗೆ 4, SCಗೆ 1, ಪ್ರವರ್ಗ 2Aಗೆ 1 ಹುದ್ದೆಯನ್ನು ಹಂಚಿಕೆ ಮಾಡಲಾಗಿದೆ. ನಾನ್ ಲೋಕಲ್ ಕ್ಯಾಡರ್ನಲ್ಲಿ 2 ಹುದ್ದೆಗಳಿದ್ದು ಜನರಲ್ ಮೆರಿಟ್ಗೆ 1 ಮತ್ತು ST ಅಭ್ಯರ್ಥಿಗೆ 1 ಹುದ್ದೆ ಸಿಗಲಿದೆ. BCom ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಾರೆ. ಡಿಗ್ರಿ ಜೊತೆಗೆ ಕಂಪ್ಯೂಟರ್ ಮತ್ತು ಟ್ಯಾಲಿ ಸಾಫ್ಟ್ವೇರ್ ಕೂಡ ಮುಗಿಸಿರಬೇಕು. ಸರ್ಟಿಫಿಕೇಟ್ ಹೊಂದಿರೋದು ಕಡ್ಡಾಯವಾಗಿದೆ. ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ವಿಭಾಗದಲ್ಲಿ ಇಂಟ್ರೆಸ್ಟ್ ಇರೋ ಅಭ್ಯರ್ಥಿಗಳಿಗೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 3 ಹುದ್ದೆಗಳು ಇವೆ. ಈ ವಿಭಾಗದಲ್ಲಿ ಒಟ್ಟು 10 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇದರಲ್ಲಿ ಲೋಕಲ್ ಕ್ಯಾಡರ್ಗೆ 8 ಸೀಟ್ಗಳಿದ್ದು ಜನರಲ್ ಮೆರಿಟ್ಗೆ 3, SCಗೆ 3, 2Aಗೆ 1 ಮತ್ತು 3Bಗೆ 1ರಂತೆ ಕ್ಲಾಸಿಫೈ ಮಾಡಿದ್ದಾರೆ. ನಾನ್ ಲೋಕಲ್ ವೃಂದದಲ್ಲಿ 2 ಹುದ್ದೆಗಳಿದ್ದು ಜನರಲ್ ಮೆರಿಟ್ಗೆ 1, ಕ್ಯಾಟಗರಿ 1ಗೆ 1 ಹುದ್ದೆ ಸಿಗಲಿದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು BBM, BA, BBA ಅಥವಾ BCom ಪದವಿಯನ್ನು ಮುಗಿಸಿರಬೇಕು. ಮಾರ್ಕೆಟಿಂಗ್ ಅಂದಮೇಲೆ ಕಮ್ಯುನಿಕೇಷನ್ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ನೆಕ್ಸ್ಟ್ ವೇಕೆನ್ಸಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳು. ಇದರಲ್ಲಿ ಟೋಟಲ್ ಆಗಿ 4 ಪೋಸ್ಟ್ಗಳಿವೆ. ಲೋಕಲ್ ಕ್ಯಾಡರ್ ಜನರಲ್ ರಿಕ್ರೂಟ್ಮೆಂಟ್ ಅಡಿಯಲ್ಲಿ ಫಿಟ್ಟರ್ ಟ್ರೇಡ್ಗೆ 1 ಪೋಸ್ಟ್, ಎಲೆಕ್ಟ್ರಿಕಲ್ ಟ್ರೇಡ್ಗೆ 1 ಪೋಸ್ಟ್ ಮತ್ತು ಬಾಯ್ಲರ್ ಅಟೆಂಡೆಂಟ್ ವಿಭಾಗಕ್ಕೆ 1 ಪೋಸ್ಟ್ ಇದೆ. ಇನ್ನುಳಿದ 1 ಹುದ್ದೆ ಬ್ಯಾಕ್ಲಾಗ್ ಕೋಟಾದಡಿ MRAC ಮೆಕ್ಯಾನಿಕ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಟ್ರೇಡ್ಗೆ ಇದ್ದು ಇದು ST ಅಭ್ಯರ್ಥಿಗೆ ಮೀಸಲಾಗಿದೆ. ಈ ಹುದ್ದೆಗಳಿಗೆ ಅಪ್ಲೈ ಮಾಡೋರು SSLC ಪಾಸ್ ಆಗಿರಬೇಕು. ಜೊತೆಗೆ ಸಂಬಂಧಪಟ್ಟ ಟ್ರೇಡ್ನಲ್ಲಿ ITI ಮುಗಿಸಿ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಹಾಗೂ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ವಯೋಮಿತಿಯನ್ನು ನೋಡೋದಾದರೆ ವಯಸ್ಸು ಜೂನ್ 27, 2026ಕ್ಕೆ ಸರಿಯಾಗಿ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿಯನ್ನು ನೋಡೋದಾದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 40 ವರ್ಷ, OBC ಅಂದರೆ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ SC, ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ಇರುತ್ತದೆ. ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ಜನರಲ್ ಮೆರಿಟ್ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಹಾಗೂ PH ಅಭ್ಯರ್ಥಿಗಳಿಗೆ ಅರ್ಧದಷ್ಟು ಅಂದರೆ 500 ರೂಪಾಯಿ ಫೀಸ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಈಗಾಗಲೇ ಮೇ 29, 2026ರಿಂದಲೇ ಸ್ಟಾರ್ಟ್ ಆಗಿದೆ ಮತ್ತು ಆನ್ಲೈನ್ ಫಾರ್ಮ್ ಸಬ್ಮಿಟ್ ಮಾಡಲು ಲಾಸ್ಟ್ ಡೇಟ್ ಬಂದು ಜೂನ್ 27, 2026 ರಾತ್ರಿ 11:59 ಮಾತ್ರ. ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ ನಿಮ್ಮ ಫೈನಲ್ ಸೆಲೆಕ್ಷನ್ ಕಂಪ್ಲೀಟ್ ಆಗಿ ಎಕ್ಸಾಮ್ ಬೇಸ್ಡ್ ಆಗಿರುತ್ತೆ. ಮೊದಲ ಹಂತದಲ್ಲಿ ನಿಮಗಾಗಿ ಒಟ್ಟು 200 ಮಾರ್ಕ್ಸ್ನ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದರ ಸಿಲೆಬಸ್ ಪ್ಯಾಟರ್ನ್ ಹೀಗಿದೆ: ಕನ್ನಡ ಭಾಷೆಗೆ 50 ಮಾರ್ಕ್ಸ್, ಇಂಗ್ಲೀಷ್ ಭಾಷೆಗೆ 25 ಮಾರ್ಕ್ಸ್, ಜನರಲ್ ನಾಲೆಜ್ ಅಂದರೆ GKಗೆ 25 ಮಾರ್ಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 25 ಮಾರ್ಕ್ಸ್, ಜೊತೆಗೆ ಕೋಆಪರೇಷನ್ ಆ್ಯಂಡ್ ಕೋಆಪರೇಟಿವ್ ಲಾ ಹಾಗೂ ಕಂಪ್ಯೂಟರ್ ವಿಷಯಕ್ಕೆ ಸೇರಿ 50 ಮಾರ್ಕ್ಸ್ ಇರುತ್ತೆ. ಕೊನೆಯದಾಗಿ ಮಿಲ್ಕ್ ಯೂನಿಯನ್ ಅಂದರೆ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಆಧಾರಿತ ಪ್ರಶ್ನೆಗಳಿಗೆ 25 ಮಾರ್ಕ್ಸ್ ಇರುತ್ತೆ. ಲಿಖಿತ ಪರೀಕ್ಷೆ ಮುಗಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಇಂಟರ್ವ್ಯೂ ಅಥವಾ ಮೌಖಿಕ ಸಂದರ್ಶನ. ರಿಟರ್ನ್ ಎಕ್ಸಾಮ್ನಲ್ಲಿ ನೀವು ತೆಗೆದುಕೊಂಡ ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ. ಆಮೇಲೆ 1:5 ರೇಷಿಯೋದಲ್ಲಿ ಅಂದರೆ 1 ಪೋಸ್ಟ್ಗೆ 5 ಜನರಂತೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಈ ಓರಲ್ ಇಂಟರ್ವ್ಯೂ ಟೋಟಲ್ ಆಗಿ 15 ಮಾರ್ಕ್ಸ್ಗೆ ಇರುತ್ತೆ. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಹೇಗೆ ಮಾಡ್ತಾರೆ ಅಂದರೆ ನೀವು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳನ್ನು 85% ಇಳಿಸುತ್ತಾರೆ. ಅದಕ್ಕೆ ಇಂಟರ್ವ್ಯೂನಲ್ಲಿ
ಟೆಸ್ಟ್ನಲ್ಲಿ ಪಡೆದ ಮಾರ್ಕ್ಸ್ ಅನ್ನು ಆ್ಯಡ್ ಮಾಡ್ತಾರೆ. ಹೀಗೆ 100 ಮಾರ್ಕ್ಸ್ಗೆ ಫೈನಲ್ ಕಟ್ ಆಫ್ ರೆಡಿ ಮಾಡಿ ಮೆರಿಟ್ ಆಧಾರದ ಮೇಲೆ ಕೆಲಸವನ್ನು ನೀಡಲಾಗುತ್ತೆ. ಇನ್ನು ನೀವು ಕೇವಲ ಆನ್ಲೈನ್ ಮೋಡ್ ಮೂಲಕವೇ ಅಪ್ಲಿಕೇಶನ್ ಹಾಕಬೇಕು. ಇನ್ನು ನೀವು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಟ್ಕೊಳ್ಬೇಕು. ನೋಟಿಫಿಕೇಷನಲ್ಲಿ ಜನರಲ್ ರಿಕ್ರೂಟ್ಮೆಂಟ್ಗೆ ಬೇರೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಬೇರೆ ಅಂತ 2 ಸಪ್ರೇಟ್ ವೆಬ್ಸೈಟ್ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಆ 2 ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತ್ಯೇಕವಾಗಿ ಕೊಟ್ಟಿದ್ದೀನಿ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು. ನೀವು ಅಪ್ಲೋಡ್ ಮಾಡೋ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು. 100 KB ಕಡಿಮೆ ಇರಬೇಕು. ಸಿಗ್ನೇಚರ್ 50 KBಯ ಒಳಗಿರಬೇಕು. ನೀವು ಕ್ಲೇಮ್ ಮಾಡೋ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಅಂದರೆ ರೂರಲ್, ಕನ್ನಡ ಮೀಡಿಯಂ, ಡಿಜಿಟಲ್ ಸರ್ಟಿಫಿಕೇಟ್ಗಳನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿದೆ. ಕೊನೆಯದಾಗಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಟೆಕ್ನಿಕಲ್ ಇಶ್ಯೂ ಬಂದರೆ ನಿಮಗೆ ನೋಟಿಫಿಕೇಷನ್ನಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯ ಒಳಗೆ ಕರೆ ಮಾಡಿ ಹೆಲ್ಪನ್ನು ತೆಗೆದುಕೊಳ್ಬಹುದು. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಅನಿಸಿದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಡಿ. ಗೌರ್ಮೆಂಟ್ ಜಾಬ್ಸ್ ಹುಡುಕ್ತಾ ಇರೋ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇದೇ ತರಹದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.